ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತೊಂದು ಸರಳವಾಗಿರುವಂತಹ ಪರಿಹಾರವನ್ನು ತೊಗೊಂಡು ಬಂದಿದ್ದೀನಿ. ಏಕಾದಶಿ ಅಂದರೆ ಆಷಾಢ ಶುರುವಾಗೋಕ್ಕಿಂತ ಮುಂಚೆ ಏಕಾದಶಿಯ ದಿನ ನೀವು ಮಾಡ್ತಾ ಹೋಗ್ಬೋದು. ಆನಂತರ ದಿನಗಳಲ್ಲಿ ನೀವು ಶುಕ್ರವಾರ ದಿನಗಳಲ್ಲಿ ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಮಕ್ಕಳಾಗೋಕ್ಕೆ ತೊಂದರೆ ಆಗ್ತಾಯಿದ್ರೆ ಅಥವಾ ಆರೋಗ್ಯದ ಸಮಸ್ಯೆ ಆಗ್ತಾಯಿದ್ರೆ ಅಥವಾ ವಿವಾಹಕ್ಕೆ ಸಮಸ್ಯೆ ಆಗ್ತಾಯಿದ್ರೆ ಅಥವಾ ಗಂಡ ಹೆಂಡರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದ್ರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದ್ರೆ ಅಥವಾ ಗಂಡ ಫಾರಿನಲ್ಲಿದ್ದಾನೆ, ಅವನಿಗೇನೋ ಎಜುಕೇಷನ್ ವಿತ್ ಏನು ಹೇಳ್ತೀವಿ ಜಾಬ್ ಮಾಡ್ತಾಯಿದ್ದಾರೆ, ಪ್ರಾಬ್ಲಮ್ ಆಗ್ತಾಯಿದ್ರೆ, ಮಕ್ಕಳು ಫಾರಿನ್ ಟ್ರಾವೆಲ್ಗೆ ಹೋಗಬೇಕು ಅದಕ್ಕೆ ಆಗ್ತಾಯಿಲ್ವ, ಅಥವಾ ಫಾರಿನಿಂದ ವಾಪಸ್ ಬರಬೇಕು ಅದಕ್ಕೆ ಯಾಕೋ ಪ್ರಾಬ್ಲಮ್ ಆಗ್ತಾಯಿದೆ, ಏನೇ ಸಮಸ್ಯೆ ಇದ್ರೂ ಆಷಾಢ ಶುರುವಾಗುವಕ್ಕಿಂತ ಮುಂಚೆ ಬರುವ ಏಕಾದಶಿ ಅಂದರೆ ಏಕಾದಶಿಯ ದಿನ ನೀವು ಈ ಪರಿಹಾರವನ್ನು ನೀವು ಮಾಡ್ಕೊಂಡು ಹೋಗಬೇಕು. ಆ ನಂತರದಲ್ಲಿ ನೀವು ಪ್ರತಿ ಶುಕ್ರವಾರ ಮಾಡ್ಕೋಬೋದು, ಇಲ್ಲದಿದ್ದರೆ ಪ್ರತಿ ಏಕಾದಶಿಯಲ್ಲಿ ನೀವು ಮಾಡಿಕೊಂಡು ಹೋಗ್ಬೋದು. ಪ್ರಿಯ ವೀಕ್ಷಕರೇ, ಎಲ್ಲಿ ತನಕ ಅಂತ ಕೇಳಬೇಡಿ. ಸೊ ಇದು ಬಂದು ನಿಮ್ಮ ಸಮಸ್ಯೆಗಳು, ನಿಮ್ಮ ತೊಂದರೆಗಳು, ನಿಮ್ಮ ಕೋರಿಕೆಗಳು ನಿವಾರಣೆ ಆಗೋ ತನಕ ನೀವು ಮಾಡ್ಕೋಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ಮೊದಲಿಗೆ ಬಂದು ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಆ ದೇವತಾ ಕೋಣೆಯನ್ನು ಎಲ್ಲನೂ ಶುದ್ಧಗೊಳಿಸಬೇಕು. ಆಲ್ರೆಡಿ ಮನೆಯನ್ನು ಸಮೇತ ನೀವು ಶುದ್ಧಗೊಳಿಸಬೇಕು ಫಸ್ಟು. ಎರಡನೇದು ಬಂದು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಗಂಜಲವನ್ನು ತೊಗೊಂಡು ಬಂದು ಮನೆಯ ಎಲ್ಲ ಭಾಗದಲ್ಲೂ ನೀವು ಪ್ರೋಕ್ಷಣೆಯನ್ನು ಮಾಡಬೇಕು. ಎರಡನೇದಾಗಿ. ಮೂರನೇದಾಗಿ ಕೆಲವರು ಕಾಮಾಕ್ಷಿ ದೀಪವನ್ನು ಹಚ್ಚುತ್ತಾರೆ, ಕೆಲವರು ಕುಬೇರ ದೀಪವನ್ನು ಹಚ್ಚುತ್ತಾರೆ, ಕೆಲವರು 3 ಇಂಚು ದೀಪ, 6 ಇಂಚು ದೀಪ, ಆ ಥರ ದೀಪಗಳನ್ನು ನೀವು ಹಚ್ಚುತ್ತೀರಿ. ನೀವು ನಿಮ್ಮ ಪ್ರೊಸೀಜರ್ಸು, ನಿಮ್ಮ ಮನೆ ಪೂಜೆ, ನಿಮ್ಮ ಮನೆ ದೇವತಾ ಪೂಜೆ, ಕುಲದೇವರ ಪೂಜೆ ಅಂತ ಏನಿದೆ ಅದನ್ನು ನೀವು ಕ್ರಮಬದ್ಧವಾಗಿ ನೀವು ಏನು ಮಾಡ್ತೀರೋ ಅದನ್ನು ನೀವು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಯಾಕಂದರೆ ಕೆಲವರು ಮತ್ತೆ ಕೇಳ್ತಾರೆ ಫೋನ್ ಮಾಡಿಬಿಟ್ಟು, ಮೇಡಮ್ ಮಂದೆ ಯಾವ್ದು ಮಾಡ್ತಿದ್ದೆ ಅದನ್ನು ಬಿಡಲ ಅಥವಾ ಇದನ್ನು ಮಾಡಲ ಅಂತ. ಅದಕ್ಕೆಲ್ಲ ಫೋನ್ ಮಾಡೋಕ್ಕೆ ಹೋಗಬೇಡಿ, ಬೇಜಾರು ಮಾಡ್ಕೋಬೇಡಿ ಪ್ರಿಯ ವೀಕ್ಷಕರೇ. ನಾನು ಪರ್ಟಿಕ್ಯುಲರಾಗಿ ನಾನು ಹೇಳಿರ್ತೀನಿ. ಹಾಗೆಯೇ ಬಂದು ಇದನ್ನು ಬಂದು ನೀವು ನಾನು ಹೇಳಿದೆ, ಕಾಮಾಕ್ಷಿ ದೀಪ ಇದ್ದವರು ಕಾಮಾಕ್ಷಿ ದೀಪ ಹಚ್ಬೋದು, ಇಲ್ಲದಿದ್ದರೆ ನೀವು ರೆಗ್ಯುಲರಾಗಿ ಹಣತೆ, ಕೆಲವರು ಮನೇಲಿ ಈಗಲೂ ಮಣ್ಣಿನ ಹಣತೆ ಹಚ್ಚೋರು ಇದ್ದಾರೆ. ಎಂಥ ಐಶ್ವರ್ಯವಂತರಾದವರು ಮಣ್ಣಿನ ಹಣತೆ ಹಚ್ಚುವವರು ಇದ್ದಾರೆ. ಖಂಡಿತವಾಗಲೂ ಅದು ಪಂಚಭೂತಗಳಿಂದ ಮಾಡಿರುವಂಥದ್ದು, ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ. ಹಾಗಾಗಿ ಅದಕ್ಕೆ ನಾನು ತುಂಬ ಒತ್ತು ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ನೀವು ಈ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲನೇ ಬಾರಿಗೆ ನೀವು ಏಕಾದಶಿ ದಿನವೊಂದನ್ನು ಶುರು ಮಾಡಿ ಅಂತ ಹೇಳಿದೆ. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸು ಅಥವಾ ವಸ್ತುಗಳು ಅಂತ ನಾನು ಏನು ಹೇಳ್ತೀನಿ ಅಂತ ಅದನ್ನು ನೀವು ನನ್ನ ಚಾನಲ್ನ ಇದನ್ನು ಸೇವ್ ಆದರೂ ಮಾಡ್ಕೋಬೋದು ಅಥವಾ ಬರೆದಾದರೂ ಇಟ್ಕೋಬೋದು. ಇದಕ್ಕೆ ಬೇಕಾಗಿರೋದು ಶುದ್ಧವಾಗಿರುವಂಥ ಅಕ್ಕಿ ಪುಡಿ. ಅಕ್ಕಿ ಮನೆಯಲ್ಲಿ ಉಪಯೋಗಿಸಿರುವಂಥ ಅಕ್ಕಿ ಪುಡಿನೇ ಆದರೂ ಆಯಿತು, ಅಥವಾ ಅಕ್ಕಿನ ನೀವು ಪೌಡ್ರು ಮಾಡಿಬಿಟ್ಟು ಒಂದ್ರಿ ಆಡಿದ್ರೂ ಆಯಿತು. ಸ್ವಲ್ಪ ಅಕ್ಕಿ ಪುಡಿ ಬೇಕಾಗುತ್ತೆ, ಜೊತೆಗೆ ಗೋಧಿ ಹಿಟ್ಟು ಬೇಕಾಗುತ್ತೆ, 4 ಏಲಕ್ಕಿ ಬೇಕಾಗುತ್ತೆ. ಶುದ್ಧವಾಗಿರೋ ಏಲಕ್ಕಿ ತೊಗೊಳ್ಳಿ, ಕೊಳೆತೋಗಿರೋದು ಆ ಥರ ಎಲ್ಲ ತೊಗೋಬೇಡಿ. ಫ್ರ್ಯಾಗ್ನೆನ್ಸ್ ಇಲ್ಲದೆ ಇರುವಂಥದ್ದು ತೊಗೊಳ್ಬೇಡಿ. ಫ್ರೆಶ್ ಆಗಿ ತೊಗೊಂಡು ಬರುವಂತಹ ಒಂದು ಕ್ರಮವನ್ನು ಮಾಡಿ. ಜೊತೆಗೆ ಒಂದಿಷ್ಟು ಬೆಲ್ಲವನ್ನು ಪುಡಿ ಮಾಡ್ಕೊಂಬಿಡಿ. ಆ ಪುಡಿ ಮಾಡಿದ ಬೆಲ್ಲವನ್ನು ಹಾಕ್ಕೊಳ್ಳಿ. ಜೊತೆಗೆ ಹಾಲಲ್ಲೇ ಇದಿಷ್ಟನ್ನು ಕಲಿಸ್ಕೋಬೇಕು. ಒಂದು ಇಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ. ಅವೆಲ್ಲವನ್ನು ನೀವೇನು ಮಾಡಬೇಕು, ಚಪಾತಿ ಹಿಟ್ಟಿನ ಹದಕ್ಕೇ ನೀವು ಕಲಿಸ್ಬೇಕು. ಕೊನೆಯಲ್ಲಿ ಅದೆಲ್ಲವನ್ನು ಹಾಲಿನಲ್ಲಿ ಕಲಸಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ತುಪ್ಪ, ಶುದ್ಧವಾಗಿರುವ ತುಪ್ಪವನ್ನೇ ಹಾಕ್ಕೊಳ್ಳಿ. ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವಂತಹ ಅಂದರೆ ಊಟಕ್ಕೆ ಯೂಸ್ ಮಾಡಿರುವಂತಹ ತುಪ್ಪವನ್ನು ತೆಗೆದು ಹಾಕ್ಕೊಳ್ಳೋದು ಬೇಡ. ದೇವತಾ ಕೋಣೆಯಲ್ಲೇ ಒಂಚೂರು ತುಪ್ಪವನ್ನು ಇಟ್ಕೊಳ್ಳಿ. ಆ ತುಪ್ಪವನ್ನು ತೆಗೆದುಬಿಟ್ಟು ಸ್ವಲ್ಪ ಆ ಹಿಟ್ಟಿಗೆ ನೀವು ಏನು ಮಾಡಬೇಕು, ಹಿಂಗೆ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿ ರೀತಿ ಕಲಿಸ್ಕೊಳ್ಳಿ. ಅದಾದ ನಂತರ ನಾನು ಮಣ್ಣಿನ ದೀಪವನ್ನು ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಈ ರೀತಿ 7 ದೀಪಗಳನ್ನು ನೀವು ತೊಗೋಬೇಕು. 7 ದೀಪವನ್ನು ತೊಗೊಂಬಿಟ್ಟು ಆ ಚಪಾತಿ ಹಿಟ್ಟು ಅಂತ ನಾನು ಏನು ಹೇಳಿದೆ ಅಂದರೆ ಹಿಟ್ಟಿನ ಹದಕ್ಕೆ ಅಂತೇಳ್ಬಿಟ್ಟು ಇವೆಲ್ಲವೇನು ಅಕ್ಕಿ ಪುಡಿ, ಗೋಧಿ ಪುಡಿ, ಏಲಕ್ಕಿ, 4 ಏಲಕ್ಕಿ, ಒಂಚೂರು ಬೆಲ್ಲ, ಹಾಲಿನಲ್ಲಿ ಕಲಸಿರುವ ಉಂಡೆಗಳನ್ನ ನೀವೇನು ಮಾಡಬೇಕು, ನಾವು ಕೋಡುಬಳೆ ಕರಿತೀವಲ್ವ, ಆ ಕೋಡುಬಳೆ ರೂಪದಲ್ಲಿ ಅಂದರೆ ಹಿಟ್ಟನ್ನು ಕಲಸ್ಬಿಟ್ಟು ಆ ಥರ ಹಾಕಿಬಿಟ್ಟು ಇದ್ರ ಒಳಗಡೆಗೆ ನೀವು ಹಾಕಬೇಕು, ಅಂದರೆ ಮಧ್ಯದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಆ ನಂತರದಲ್ಲಿ ಇಲ್ಲಿ ನೋಡಿ, ಈಗ ಹಾಕಿದ್ದೀರಿ ಅಂತಲೇ ಅಂದ್ಕೊಳ್ಳಿ. ಆ ನಂತರದಲ್ಲಿ ನೀವು ಇಲ್ಲಿಗೆ ತಿರಿ ಹಾಕಬೇಕು. ಆ ತಿರಿಗೆ ಬಂದು ನೀವು 2 ತಿರಿಯನ್ನೇ ನೀವು ಮಾಡ್ಕೋಬೇಕು. ಏಕ ತಿರಿಯನ್ನು ನೀವು ಮಾಡ್ಕೋಬಾರ್ದು. 2 ತಿರಿಯನ್ನು ಹಾಕ್ಕೊಂಡು ಆ ನಂತರದಲ್ಲಿ ನೀವು ಅದಕ್ಕೆ ಶುದ್ಧ ಹಸುವಿನ ತುಪ್ಪವಾದರೂ ಹಾಕ್ಬೋದು, ಎಳ್ಳೆಣ್ಣೆಯ ದೀಪವನ್ನಾದರೂ ಹಾಕ್ಬೋದು. ಹಾಕ್ಬಿಟ್ಟು ಸುತ್ತ ಒಂದು ಬೆಳ್ಳಿ ತಟ್ಟೆ ಆದರೂ ಇಟ್ಕೋಬೋದು ಅಥವಾ ಹಿತ್ತಾಳೆಯ ತಟ್ಟೆ ಆದರೂ ಇಡ್ಬೋದು. ನಿಮ್ಮ ಕೋರಿಕೆಗಳನ್ನು ಮನಸಾರೆ ಬೇಡಿಕೊಂಡು ನೀವು ಅದರಲ್ಲಿ
ಅಂದರೆ ಆ ದೀಪವನ್ನು ಹಚ್ಚಬೇಕಾದ್ರೆ ಗಂಧದ ಕಡ್ಡಿ ಉಪಯೋಗಿಸ್ಬೇಕು. ಫಸ್ಟ್ ಬಂದು ಗಂಧದ ಕಡ್ಡಿಯನ್ನು ತಗೊಳ್ಳಿ, ಆ ಗಂಧದ ಕಡ್ಡಿಗೆ ಬೆಂಕಿ ಪಟ್ಟಣವನ್ನು ಹಚ್ಚಿ ಆನಂತರದಲ್ಲಿ ಬಂದು ನೀವೇನು ಮಾಡಬೇಕು, ಆ ಗಂಧದ ಕಡ್ಡಿಯಿಂದ ಪ್ರತಿ 7 ದೀಪವನ್ನು ಸುತ್ತುವರೆದು ಹಚ್ಚಬೇಕು. ಹಚ್ಚೋದ್ರಿಂದ ನಿಮ್ಮ ಮನೋಕಾಮನೆಗಳು, ನಾನು ಫಸ್ಟೇ ಹೇಳಿದೆ ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ, ಯಾವ ಸಮಸ್ಯೆಗಳಿಗೆ, ಯಾವ ಕೋರಿಕೆಗಳಿಗೆ ಅವೆಲ್ಲವನ್ನು ನೀವು ಕೇಳಿಕೊಂಡು ನನ್ನ ಮನಸ್ಸೋ ಇಚ್ಛೆಯಾಗಿ ನಿಮ್ಮ ಅಂದರೆ ನನ್ನ ಮನಸ್ಸು ಅಂದರೆ ನಿಮ್ಮ ಮನಸ್ಸು, ಯಾರು ಪೂಜೆ ಮಾಡ್ತೀರ ಅವರು, ನನ್ನ ಮನಸ್ಸೋ ಇಚ್ಛನೆ, ನನ್ನ ಮನೋಕಾಮನೆಗಳನ್ನು ಈಡೇರಿಸು ಅಂತ ಹೇಳಿಬಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ. 7 ದೀಪವನ್ನು ಸುತ್ತುವರೆದಾದರೂ ಇಡ್ಬೋದು ಅಥವಾ ಲೈನಾಗಿ ಇಡ್ಬೋದು. ಆ ನಂತರದಲ್ಲಿ ನೀವು, ನಾನು ಹೇಳಿದೆ ಏಕಾದಶಿಲಾದರೂ ಮಾಡ್ಕೊಂಡು ಹೋಗ್ಬೋದು, ಪ್ರತಿ ಶುಕ್ರವಾರನೂ ನೀವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಲೂ ನಿಮಗೆ ಯಾವುದೇ ಕೆಲಸ ಅಡೆತಡೆ ಆಗಲಿ, ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ತಡೆ ಆಗ್ತಾ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಎಲ್ಲ ಕೆಲಸಕ್ಕೂ ಒಂದು ದಾರಿಯಾಗುತ್ತೆ. ಆದರೆ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಏಕಾದಶಿಯ ದಿನದಂದನೇ ಆರಂಭ ಮಾಡಬೇಕು. ಆಗ ನಿಮ್ಮ ಎಲ್ಲ ಕೋರಿಕೆಗಳು ಸಕಲವಾಗಿ ಈಡೇರುತ್ತೆ ಅಂತ ಹೇಳ್ತೀನಿ. ಏಕಾದಶಿ ದಿನ ಮಾಡಿರುವಂತಹ ಈ ಹಣತೆಯಲ್ಲಿ ಇಟ್ಟಿರುವಂತಹ ಹಿಟ್ಟು ಅಂತ ಏನಿದೆ ಅದನ್ನು ನಿಮ್ಮ ಮನೆಯವರೆಲ್ಲರೂ ಸ್ವಲ್ಪ ಸೇವಿಸಿದ ನಂತರ ನೀವೇನು ಮಾಡಬೇಕು, ಆ 7 ದೀಪಗಳ ಹಿಟ್ಟನ್ನು ತೆಗೆದುಬಿಟ್ಟು ನೀವು ನಿಮ್ಮ ಮನೆಯ ಅಥವಾ ನಿಮ್ಮ ಮನೆಗೆ ಯಾವುದಾದ್ರೂ ಹಸುಗಳು ಬಂದರೆ ಹಸುಗೆ ಹಾಕ್ಬೋದು, ಅಥವಾ ನೀವು ತೊಗೊಂಡು ಹೋಗ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಒಂದು ಉಂಡೆ ಮಾಡಿಬಿಟ್ಟು ಹಸುವಿಗೆ ಕೊಡಬೇಕು. ಇದೇನಪ್ಪ ಅದನ್ನು ತಿನ್ನಬೇಕಂತ, ಖಂಡಿತವಾಗ್ಲೂ ಅದೆಲ್ಲವೂ ಒಂದು ಅಟ್ರ್ಯಾಕ್ಷನ್ ಆಗಿರುತ್ತೆ. ನಿಮ್ಮ ಕೋರಿಕೆಗಳು ಏನು ಕೇಳ್ಕೊಂಡಿರ್ತೀರಿ ಅದು ದೀಪದ ಮುಖಾಂತರ ಆ ದೈವಕ್ಕೆ ಸಮರ್ಪಣೆಯಾಗಿ ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಅದನ್ನು ನಾವು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೋಕಾಮನೆಗಳು ಈಡೇರುತ್ತೆ. ಈಗ ಒಂದು ಜ್ವರ ಬಂತಂದ ತಕ್ಷಣ ಮಾತ್ರೆ ನುಂಗಿದ ತಕ್ಷಣ ಜ್ವರ ಹೇಗೆ ಕಮ್ಮಿ ಆಗುತ್ತೋ ಅದೇ ಥರ ಈ ಹಿಟ್ಟಿನಿಂದ ಮಾಡಿರುವಂತಹ ಏನು ಸುಗಂಧಭರಿತವಾದಂತಹ ವಸ್ತುಗಳಲ್ಲಿ ಆ ದೈವದ ಎನರ್ಜಿ ಎಂಟ್ರಾಗಿ ನಿಮ್ಮ ಕೋರಿಕೆಗಳು ಈಡೇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇದನ್ನು ಮತ್ತೆ ಅಂದರೆ ಈ ವಾರ ಮಾಡಿದ್ರೆ ಮತ್ತೆ ಯಾವಾಗ ಮಾಡ್ತೀರಿ ಮತ್ತೆ ಅದೇ ಥರ ಕಂಟಿನ್ಯೂ ಪ್ರತಿ ಸತಿ ಅದನ್ನು ಸೇವಿಸಬೇಕು. ಬಾಕಿ ಹಿಟ್ಟನ್ನು ತೆಗೆದು ನಾವು ಹಸುಗೆ ಕೊಡಬೇಕು ಅಂತ ಹೇಳ್ತೀನಿ. ಈ ಚಾನಲ್ನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,